ಮಂಡ್ಯದ ಕೆರಗೋಡ್ನಲ್ಲಿ ಹನುಮ ಧ್ವಜ ದಂಗಲ್ ತಾರಕಕ್ಕೇರ್ತಾ ಇದೆ. ಇವತ್ತು ಗ್ರಾಮದ ಮನೆಗಳಿಗೂ ಕೂಡ ಕೇಸರಿ ಧ್ವಜ ನೀಡುವ ಅಭಿಯಾನ ಚಾಲನೆ ಸಿಗುತ್ತೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಇವತ್ತಿನಿಂದ ಕೆರಗೋಡು ಗ್ರಾಮದಲ್ಲಿ ಕೇಸರಿ ಧ್ವಜ ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಪ್ರತಿ ಮನೆಗಳಿಗೆ ಕೇಸರಿ ಧ್ವಜ ನೀಡೋ ಮೂಲಕ ಈ ಒಂದು ಕ್ಯಾಂಪೇನ್ಗೆ ಚಾಲನೆ ಸಿಗುತ್ತೆ. ಡಾಕ್ಟರ್ ಇಂದ್ರೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಈ ಒಂದು ಕ್ಯಾಂಪೇನ್ಗೆ ಚಾಲನೆ ಕೊಡ್ತಾರೆ. ಹನುಮ ಧ್ವಜವನ್ನ ಇಳಿಸಿದಕ್ಕೆ ಈ ಒಂದು ಅಭಿಯಾನ ಮಾಡೋ ಮೂಲಕ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜವನ್ನ ಹಾರಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಕೇವಲ ಕೆರಗೋಡು ಮಾತ್ರ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಮನೆಗಳ ಮೇಲೆ ಧ್ವಜ ಹಾರಾಡಕ್ಕಿದೆ. ಗಮನಿಸ್ತಾ ಇದ್ದೀವಿ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ದಂಗಲ್ ಯಾವ ರೀತಿ ಟರ್ನ್ ಅನ್ನ ಪಡ್ಕೊಳ್ತು ಅಂತ ಹೇಳಿ. ಇವತ್ತಿನಿಂದ ಕೆರಗೋಡು ಗ್ರಾಮದಲ್ಲಿ ಕೇಸರಿ ಧ್ವಜ ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಅವತ್ತು ನಡೆದಂತಹ ಘಟನೆಗೆ ವಿಜುವಲ್ಸ್ ಒಂದ್ ಕಡೆ ಮರಳು ಕಳಿಸ್ತಾ ಇದೆ. ಇನ್ನೂ ಕೂಡ ಕಣ್ಮುಂದೆ ಇದೆ ಯಾವ ರೀತಿ ಅಲ್ಲಿ ಲಾಠಿ ಚಾರ್ಜ್ ಆಯಿತು, ಯಾವ ರೀತಿ ಜನ ಆಗ್ರಹಿಸ್ತಾ ಇದ್ರು, ಪ್ರತಿಭಟನೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿ. ಸೊ ಇದೆಲ್ಲದಕ್ಕೂ ಕೂಡ ಈ ಒಂದು ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಮನೆಯ ಮೇಲೆ ಧ್ವಜ ಹಾರಾಟ ನಡೆಸಬೇಕು, ಅಂದರೆ ಕೇಸರಿ ಧ್ವಜ ಹಾರಾಟ ನಡೆಸಬೇಕು ಅಂತ ಹೇಳಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ 10 ಗಂಟೆಗೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ದಿನಕ್ಕೂ ಕೂಡ ಹನುಮ ಧ್ವಜ ದಂಗಲ್ ತಾರಕಕ್ಕೇರ್ತಾ ಇದೆ. ಇವತ್ತು 10 ಗಂಟೆಗೆ ಅಭಿಯಾನ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಕೇಸರಿ ಧ್ವಜ ಮನೆ ಮೇಲೆ ಹಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿ ಹೇಗಿದೆ? ಶರತ್, ಕೆರಗೋಡು ಗ್ರಾಮದಲ್ಲಿ ಉದ್ಭವಿಸಿರುವಂತಹ ಹನುಮ ಧ್ವಜ ದಂಗಲ್ ಯಾಕೋ ತಣ್ಣಗಾಗುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದಿನಕ್ಕೊಂದು ಹೋರಾಟ ಪಡ್ಕೊಳ್ತಾ ಇರೋ, ಅಂದರೆ ಹೋರಾಟದ ಸ್ವರೂಪ ಕೂಡ ಬದಲಾಗ್ತಾ ಇರುವಂಥದ್ದು. ಇವತ್ತಿನಿಂದ ಏನು ಹನುಮ ಧ್ವಜ ಏನು ಇಳಿಸಿದ್ರು ಅದರ ಬದಲಾಗಿ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಆರಿಸೋದಕ್ಕೆ ಈಗ ಮುಂದಾಗಿರುವಂಥದ್ದು. ಕೆಲವು ಗ್ರಾಮಸ್ಥರು ಈಗಾಗಲೇ ತಮ್ಮ ಮನೆಗಳ ಮೇಲೆ ಹನುಮ ಧ್ವಜದ ಬದಲಾಗಿ ಕೇಸರಿ ಧ್ವಜವನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ಹನುಮ ಧ್ವಜ ಹಾಗೂ ಕೇಸರಿ ಧ್ವಜವನ್ನು ಹಾಕ್ಕೊಂಡು ಈಗ ಒಂದಷ್ಟು ಹೋರಾಟವನ್ನು ಶುರು ಮಾಡಿದರು. ಅದಕ್ಕೆ ಮತ್ತಷ್ಟು ಹೋರಾಟದ ಸ್ವರೂಪ ಬದಲಾಗ್ತಾ ಇರುವಂಥದ್ದು. ಇವತ್ತಿನಿಂದ ಕೇಸರಿ ಧ್ವಜ ಅಭಿಯಾನ ಶುರುವಾಗ್ತಾ ಇದೆ. ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಆರಿಸೋ ನಿಟ್ಟಿನಲ್ಲಿ ಈಗ ಅಭಿಯಾನ ಶುರುವಾಗಿರುವಂಥದ್ದು. BJP ಇಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು 10 ಗಂಟೆಗೆ ಕೆರಗೋಡು ಗ್ರಾಮದಿಂದಲೇ ಈ ಒಂದು ಅಭಿಯಾನ ಆರಂಭ ಆಗುವಂಥದ್ದು. BJPಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರು ಮನೆಗೆ ಹೋಗಿ ಕೇಸರಿ ಧ್ವಜವನ್ನು ನೀಡ್ತಾರೆ. ಆ ಮೂಲಕ ಕೆರಗೋಡು ಗ್ರಾಮದಲ್ಲಿ ಎಲ್ಲ ಮನೆಗಳ ಮೇಲೂ ಕೂಡ ಕೇಸರಿ ಧ್ವಜಗಳನ್ನು ರಾರಾಜಿಸೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ ಕೆರಗೋಡು ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕೇಸರಿ ಧ್ವಜವನ್ನು ಮನೆಗಳಿಗೆ ತಲುಪಿಸುವ ಪ್ಲಾನನ್ನು BJP ಮಾಡ್ಕೊಂಡಿರುವಂಥದ್ದು. ಅದಕ್ಕಾಗಿ ಇವತ್ತಿನಿಂದ ಚಾಲನೆ ನೀಡ್ತದೆ. ಇನ್ನು ಈಗಾಗಲೇ ಗ್ರಾಮಸ್ಥರು ಕೂಡ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಆರಿಸೋದ್ರ ಜೊತೆಗೆ ಅದೇ ಜಾಗದಲ್ಲಿ ಮತ್ತೆ ನಮಗೆ ಹನುಮ ಧ್ವಜವನ್ನು ಆರಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹಾಕುವಂಥದ್ದು. ಅದ್ರ ಜೊತೆಗೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಶರತ್. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.